ಬಹಳ ಹಿಂದಿನ ಕಾಲದ ಮಾತು. ಒಬ್ಬ ಬಡ ರೈತ ಅನಿವಾರ್ಯವಾಗಿ ಒಬ್ಬ ದುರಾಸೆಯ ಸಾಹುಕಾರನಿಂದ ಸಾಲ ಪಡೆದಿದ್ದನು. ಆ ರೈತನಿಗೆ ಒಬ್ಬ ಸುಂದರ ಮಗಳಿದ್ದಳು. ಆ ಕಾಮುಕ ಸಾಹುಕಾರನ ಕಣ್ಣು ರೈತನ ಮಗಳ ಮೇಲೆ ಬಿದ್ದಿತ್ತು. ರೈತ ಸಾಲ ತೀರಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುತ್ತಿರಲಿಲ್ಲ. ದಿನ ಹಣದ ಬಡ್ಡಿ ಏರುತ್ತಲೇ ಇತ್ತು. ಇದನ್ನು ಕಂಡು ರೈತ ಕಂಗಾಲಾಗಿದ್ದನು. ಒಂದು ದಿನ ಸಾಹುಕಾರ ರೈತನ ಮನೆಗೆ ಬಂದು ಒಂದು ಪ್ರಸ್ತಾಪ ಇಟ್ಟನು. ರೈತನೇ, ನಿನ್ನಿಂದ ಈ ಸಾಲ ತೀರಿಸಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ನೀನು ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದರೆ ನಾನು ನಿನ್ನ ಎಲ್ಲಾ ಸಾಲವನ್ನು ಮನ್ನಾವಾಡುತ್ತೇನೆ. ಇಲ್ಲದಿದ್ದರೆ ಈಗಲೇ ಹಣ ಪಾವತಿಸು ಎಂದನು. ಇದನ್ನು ಕೇಳಿ ರೈತ ಅಳುತ್ತಾ ಸಾಹುಕಾರನ ಕಾಲು ಹಿಡಿದು ಬೇಡಿಕೊಂಡನು. ಆದರೆ ಸಾಹುಕಾರ ಒಪ್ಪಲಿಲ್ಲ. ಬದಲಾಗಿ ಸಾಹುಕಾರ ಒಂದು ಪಂಥ ಹೂಡಿದನು. ಸರಿ, ನಾಳೆ ಊರವರ ಮುಂದೆ ಒಂದು ಚೀಲದಲ್ಲಿ ಒಂದು ಕಪ್ಪು ಮತ್ತು ಒಂದು ಬಿಳಿ ಕಲ್ಲನ್ನು ಹಾಕುತ್ತೇನೆ. ನಿನ್ನ ಮಗಳು ಅದರಲ್ಲಿ ಒಂದು ಕಲ್ಲನ್ನು ತೆಗೆಯಬೇಕು. ಅವಳು ಕಪ್ಪು ಕಲ್ಲು ತೆಗೆದರೆ ಅವಳು ನನ್ನನ್ನು ಮದುವೆಯಾಗಬೇಕು. ಒಂದು ವೇಳೆ ಅವಳು ಬಿಳಿ ಕಲ್ಲು ತೆಗೆದರೆ ಸಾಲವೂ ಮನ್ನಾ ಆಗುತ್ತದೆ ಮತ್ತು ಅವಳು ನನ್ನನ್ನು ಮದುವೆಯಾಗುವ ಅಗತ್ಯವೂ ಇರುವುದಿಲ್ಲ. ಒಂದು ವೇಳೆ ಅವಳು ಕಲ್ಲು ತೆಗೆಯಲು ನಿರಾಕರಿಸಿದರೆ ನೀನೂ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದನು. ಮರುದಿನ ಊರವರ ಮುಂದೆ ಸಾಹುಕಾರ ನೆಲದ ಮೇಲಿದ್ದ ಕಲ್ಲುಗಳಲ್ಲಿ ಎರಡನ್ನು ಆರಿಸಿ ಚೀಲಕ್ಕೆ ಹಾಕಿದನು. ಆದರೆ ಆ ಚತುರ ಹುಡುಗಿ ಗಮನಿಸಿದಂತೆ ಸಾಹುಕಾರ ಮೋಸದಿಂದ ಎರಡೂ ಕಪ್ಪು ಕಲ್ಲುಗಳನ್ನೇ ಚೀಲಕ್ಕೆ ಹಾಕಿದನು. ಈಗ ಅವಳ ಮುಂದೆ 3 ದಾರಿಗಳಿದ್ದವು. ಒಂದು, ಕಲ್ಲು ತೆಗೆಯಲು ನಿರಾಕರಿಸುವುದು, ಆದರೆ ಅಪ್ಪ ಜೈಲಿಗೆ ಹೋಗುತ್ತಾರೆ. 2, ಸಾಹುಕಾರ ಮೋಸಗಾರ ಎಂದು ಬಯಲು ಮಾಡುವುದು, ಆದರೆ ಇದರಿಂದ ಸಾಲ ಮನ್ನಾ ಆಗುವುದಿಲ್ಲ. 3, ಕಪ್ಪು ಕಲ್ಲು ತೆಗೆದು ತಂದೆಯಗಾಗಿ ತನ್ನ ಜೀವನ ಬಲಿಕೊಡುವುದು. ಆದರೆ ಆ ಹುಡುಗಿ ಬುದ್ಧಿವಂತಿಕೆಯಿಂದ 4ನೆಯ ದಾರಿಯನ್ನು ಕಂಡುಕೊಂಡಳು. ಅವಳು ಚೀಲದೊಳಗೆ ಕೈಹಾಕಿ ಒಂದು ಕಲ್ಲನ್ನು ತೆಗೆದವಳೆ ಎಲ್ಲರೂ ನೋಡುವ ಮೊದಲೇ ಅದನ್ನು ಆಕಸ್ಮಿಕವಾಗಿ ಎಂಬಂತೆ ನೆಲದ ಮೇಲೆ ಬಿದ್ದಿದ್ದ 100 ಕಲ್ಲುಗಳ ಮಧ್ಯೆ ಬೀಳಿಸಿಬಿಟ್ಟಳು. ನಂತರ ಅವಳು ಗಾಬರಿಯಾದಂತೆ ನಟಿಸಿ, ಅಯ್ಯೋ, ನನ್ನ ಕೈಯಿಂದ ಕಲ್ಲು ಕೆಳಗೆ ಬಿದ್ದು ಹೋಗಿ ಈ ಕಲ್ಲುಗಳ ನಡುವೆ ಬೆರೆತು ಹೋಯಿತು. ಈಗ ನಾನು ತೆಗೆದ ಕಲ್ಲು ಯಾವುದೆಂದು ತಿಳಿಯುವುದು ಹೇಗೆ ಎಂದಳು. ತಕ್ಷಣವೇ ಅವಳು ಒಂದು ಉಪಾಯ ಹೇಳಿದಳು. ಚಿಂತೆ ಮಾಡಬೇಡಿ, ಚೀಲದೊಳಗೆ ಈಗ ಯಾವ ಕಲ್ಲು ಉಳಿದಿದೆಯೋ ಅದನ್ನು ನೋಡಿದರೆ ಸಾಕು, ನಾನು ತೆಗೆದ ಕಲ್ಲು ಯಾವುದೆಂದು ಗೊತ್ತಾಗುತ್ತದೆ. ಚೀಲದೊಳಗೆ ಉಳಿದಿದ್ದು ಕಪ್ಪು ಕಲ್ಲು, ಅಂದರೆ ಅವಳು ಮೊದಲು ತೆಗೆದಿದ್ದು ಬಿಳಿ ಕಲ್ಲು ಎಂದೇ ಎಲ್ಲರೂ ಭಾವಿಸಿದರು. ಏಕೆಂದರೆ ಸಾಹುಕಾರ ತಾನು ಮೋಸ ಮಾಡಿದ್ದೇನೆಂದು ಒಪ್ಪಿಕೊಳ್ಳಲು ಸಾಧ್ಯವಿರಲಿಲ್ಲ. ಹೀಗೆ ಗ್ರಾಮದ ಪಂಚಾಯಿತಿಯವರು ರೈತನ ಸಾಲವನ್ನು ಮನ್ನಾ ಮಾಡಿದರು ಮತ್ತು ಸಾಹುಕಾರನ ತನ್ನ ಕುತಂತ್ರಕ್ಕೆ ತಕ್ಕ ಉತ್ತರ ಸಿಕ್ಕಿತು. ಹುಡುಗಿ ತನ್ನ ಬುದ್ಧಿವಂತಿಕೆಯಿಂದ ತಂದೆಯ ಸಾಲವನ್ನೂ ತೀರಿಸಿದಳು ಮತ್ತು ಆ ಸಾಹುಕಾರನಿಂದ ತನ್ನನ್ನೂ ರಕ್ಷಿಸಿಕೊಂಡಳು. ಕಥೆಯ ನೀತಿ: ಜೀವನದಲ್ಲಿ ಎಂತಹದ್ದೇ ದೊಡ್ಡ ಸಂಕಷ್ಟ ಬಂದರೂ ತಾಳ್ಮೆಯಿಂದ ಮತ್ತು ಚತುರತೆಯಿಂದ ಯೋಚಿಸಿದರೆ ಆ ಬೆಟ್ಟದಂತಹ ಸಮಸ್ಯೆಯನ್ನು ಚೂರುಚೂರು ಮಾಡಬಹುದು. ಧನ್ಯವಾದಗಳು.